ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪ್ರಸಾದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಈಗ ನೋಡಿ, ಫಸ್ಟ್ ದೊಡ್ಡದಾಗಿ ಈ ಥರ ಅಗಲವಾಗಿರುವಂಥ ಬಾಣಲಿ ತಗೊಳ್ಳಿ. ಆಮೇಲೆ ಇದಕ್ಕೆ ಇಂಪಾರ್ಟೆಂಟ್ ಯಾವುದು ಅಂದರೆ ತುಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ತುಪ್ಪದಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ ನೋಡಿ. 1 ಕಪ್ ರವೆ, 1 ಕಪ್ ತುಪ್ಪ, 2 ಕಪ್ ಸಕ್ಕರೆ, 2 ಕಪ್ ನೀರು, 1 ಕಪ್ ಹಾಲು, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ. ಬಾಣಲಿಗೆ ಫಸ್ಟ್ ತುಪ್ಪ ಹಾಕಿ, ತುಪ್ಪ ಕಾದ ಮೇಲೆ ಗೋಡಂಬಿ ಹಾಕಿದ ತಕ್ಷಣ ನೀವು ರವೆ ಹಾಕಿ. ಸೊ ತುಪ್ಪದಲ್ಲೇ ರವೆನ ಹುರಿಬೇಕಾಗುತ್ತೆ. ನೀವು ಮುಂಚೆನೆ ಸಪ್ರೇಟಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ತುಪ್ಪದಲ್ಲೇ ಚೆನ್ನಾಗಿ ರವೆ ಹುರ್ಕೊಂಡ್ರೆ ಟೇಸ್ಟಿಯಾಗುತ್ತೆ. ಎಲ್ಲಿವರೆಗೂ ಹುರಿಬೇಕು ಅಂದರೆ ಗೋಡಂಬಿ ಬಿಸ್ಕೆಟ್ ಕಲರ್ ತಿರ್ಗೋವರೆಗೂ ಹುರಿಬೇಕಾಗುತ್ತೆ. ಸೊ ಯಾವಾಗ ಗೋಡಂಬಿ ಬಿಸ್ಕೆಟ್ ಕಲರ್ ಆಗುತ್ತೆ ಆವಾಗ ರವೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಸೊ ಇದಾದ್ಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಹೆಂಗೆ ಆಗ್ತಾ ಇದೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಇದಕ್ಕೆ ನಾನು ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, 2 ಕಪ್ ನೀರು ಹಾಕಿ, ಅದು ಕುದೀತಾ ಇರೋಂಥ ನೀರು ಹಾಕಬೇಕಾಗತ್ತೆ. ಆಮೇಲೆ 1 ಕಪ್ ಹಾಲು, ಅದು ಕೂಡ ಬಿಸಿಯಾಗಿರೋಂಥ ಹಾಲು. ಸೊ ಇದನ್ನ ಹಿಂಗೆ ತಿರುಗಿಸ್ತಾ ಬನ್ನಿ. ತಣ್ಣೀರು ಹಾಕಿದ್ರೆ ಗಂಟು ಕಟ್ಬಿಡುತ್ತೆ, ಚೆನ್ನಾಗಾಗಲ್ಲ ಪ್ರಸಾದ. ಸೊ ಈ ರೀತಿ ಬಿಸಿ ಬಿಸಿಯಾದ ನೀರು ಮತ್ತೆ ಹಾಲು ಹಾಕಿ ಚೆನ್ನಾಗಿ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಥರ ತಿರುಗ್ತಾ ಬನ್ನಿ. ನೋಡಿ, ಈ ಥರ ಗಟ್ಟಿ ಹಾಕ್ತಾ ಹೋಗುತ್ತೆ, ತಳಕ್ಕೆ ಕಚ್ಕೊಳ್ಳಲ್ಲ ನೋಡಿ. ಈ ರೀತಿ ಆದಮೇಲೆ ನೀವು 2 ಕಪ್ ಸಕ್ಕರೆ ಈ ರೀತಿ ಹಾಕಿ, 2 ಕಪ್ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ತಾ ಬನ್ನಿ. ಸಕ್ಕರೆ ಹಾಕಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನೀರು ಬಿಡುತ್ತೆ. ಡ್ರೈ ಫ್ರೂಟ್ಸು ಆಮೇಲೆ ಏಲಕ್ಕಿ ಪೌಡ್ರನ್ನ ಹಾಕ್ಬಿಟ್ಟು ತಿರುವಿ. ಈ ಥರ ತಿರುಗ್ತಾ ಫ್ರೈ ಮಾಡ್ತಾ ನಿಮಗೆ ಸಕ್ಕರೆ ಏನಾಗುತ್ತೆ, ನೀರು ಬಿಟ್ಕೊಳ್ತಾ ಹೋಗುತ್ತೆ. ನೋಡಿ, ನೀರು ಬಿಟ್ಕೊಂಡು ಈ ಥರ ಲಿಕ್ವಿಡ್ ಫಾರ್ಮಲ್ಲಿ ಆಗ್ತಾ ಬರುತ್ತೆ. ಸೊ ಹಾಕ್ತಾ ರವೆ ಚೆನ್ನಾಗಿ ಬೇಯುತ್ತೆ. ಬೇಯ್ತಾ ಏನಾಗುತ್ತೆ ನೋಡಿ, ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಈ ಒಂದು ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ನೀವು ಪ್ಲೇಟ್ ಕ್ಲೋಸ್ ಮಾಡಿ 2 ನಿಮಿಷ ಆಫ್ ಮಾಡಿಬಿಡಿ. ಸೊ ಈಗ ನೋಡಿ, ರುಚಿಯಾದ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ರೆಡಿಯಾಗಿದೆ.